ಇನ್ನು ನಮ್ಮ ರಾಜ್ಯದ ಬೀದರ್ ಮತ್ತು ಮಂಗಳೂರಿನಲ್ಲಾದಂತಹ ರಾಬರಿ ಇಡೀ ರಾಜ್ಯಾದ್ಯಂತ ಜನರು ಗಾಬರಿ ಬಿದ್ದುಬಿಟ್ಟಿದ್ದಾರೆ. ಏನಪ್ಪ ಇದು, ಯಾವುದಕ್ಕೂ ಸೇಫ್ಟಿನೇ ಇಲ್ವಾ ಹಾಗಾದರೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಸಾಧ್ಯವಾದಷ್ಟು ಸೆಕ್ಯೂರಿಟಿ ಕಲ್ಪಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅದರಲ್ಲೂ ಬೆಂಗಳೂರಿನ ಬ್ಯಾಂಕ್ ಮತ್ತು ATMಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೀದರ್ ಮತ್ತು ಮಂಗಳೂರಿನಲ್ಲಿ ಬ್ಯಾಂಕ್ ರಾಬರಿ ಏನು ನಡೆದಿತ್ತು ಕಳೆದ 2 ದಿವಸಗಳ ಹಿಂದೆ. ಹಾಗಾಗಿ ಈಗ ಬೆಂಗಳೂರಿನ ಬ್ಯಾಂಕ್ ATMಗಳಲ್ಲಿ ಅಲರ್ಟ್ ಆಗಿದ್ದಾರೆ ಅಂತ ಮಾಹಿತಿ. ATM ಬ್ಯಾಂಕ್ಗೆ ಹಣ ತುಂಬಿಸುವ ವಾಹನದ ಸಿಬ್ಬಂದಿ ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಯಾಕೆಂದರೆ ಅವರೇ ಟಾರ್ಗೆಟ್ ಆಗ್ತಕ್ಕಂಥದ್ದು. ಹಾಗಾಗಿ ಅಲರ್ಟ್ ಆಗಿದ್ದಾರೆ. ಸೆಕ್ಯೂರಿಟಿ ಏಜೆನ್ಸಿಗಳ ಉನ್ನತ ಅಧಿಕಾರಿಗಳ ಸಭೆ ಕೂಡ ಮಾಡಲಾಗಿದೆ. ಭದ್ರತೆ ಮತ್ತು ಮುನ್ನೆಚ್ಚರಿಕೆ ಕುರಿತಂತೆ ಚರ್ಚೆ. ಸಾಮಾನ್ಯವಾಗಿ ಎಲ್ಲೇ ಈ ಥರದ ಇನ್ಸಿಡೆಂಟ್ ಆದರೂ ರಾಜ್ಯಾದ್ಯಂತ ಅಲರ್ಟ್ ಅಂತ ಒಂದು 2-3 ದಿನ ಹೇಳ್ತಾರೆ. ಈಗ ಎಷ್ಟೋ ಕಡೆ ನಿಮ್ಮ ಏರಿಯಾಗಳಲ್ಲೇ ATMಗಳಿದೆಯಪ್ಪ, ಅಲ್ಲೆಲ್ಲ ಸೆಕ್ಯೂರಿಟಿ ಇದಾರಾ ನೋಡಿ. ಸೆಕ್ಯೂರಿಟಿಗಳೇ ಇಲ್ಲ ಹೆಚ್ಚು ಕಡಿಮೆ. ಮೊದಲೆಲ್ಲ ಇತ್ತು ಒಂದು ಕಾಲದಲ್ಲಿ, ಪ್ರತಿ ATMಗೂ ಒಬ್ಬೊಬ್ಬ ಸೆಕ್ಯೂರಿಟಿ ಇಡ್ತಾ ಇದ್ರು. ಈಗ ಸೆಕ್ಯೂರಿಟಿನೇ ಇಲ್ಲ. ಸೊ ಹಾಗಾಗಿ ಅವರು ಏಜೆನ್ಸಿಯವ್ರು ಏನು ದುಡ್ಡು ತುಂಬಕ್ಕೆ ಬರ್ತಾರಲ್ಲ, ಅವರು ಗನ್ಮ್ಯಾನ್ಗಳನ್ನ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಅವರ ಸೆಕ್ಯೂರಿಟಿನ ಅವ್ರು ಬಂದು ಹಣ ತುಂಬಿಸ್ಬಿಟ್ಟು ಹೋಗಬೇಕಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಈಗ ರಾಬರಿ ಅಂದರೆ ATM ರಾಬರಿ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಂತ? ಬಹುತೇಕ ATMಗಳಲ್ಲಿ ಖಾಸಗಿ ಏಜೆನ್ಸಿಗಳ ಮೂಲಕವಾಗಿ ಸೆಕ್ಯೂರಿಟಿಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗುತ್ತೆ. ಆದರೆ ಬಹುತೇಕ ATMಗಳಲ್ಲಿ ಸೆಕ್ಯೂರಿಟಿಯನ್ನೇ ನಿಯೋಜನೆ ಮಾಡಿಲ್ಲ. ಸೆಕ್ಯೂರಿಟಿಗಳು ಇದ್ದರೂ ಕೂಡ ಅಲ್ಲಿ ಗನ್ನುಗಳಿರೋದಿಲ್ಲ, ಲಾಠಿಗಳು ಕೂಡ ಇರೋದಿಲ್ಲ. ನೇರವಾಗಿ ಯಾವುದೋ ವಯಸ್ಸಾಗಿರುವಂತಹ ಒಬ್ಬ ಸೆಕ್ಯೂರಿಟಿನ ಅಲ್ಲಿ ನಿಯೋಜನೆ ಮಾಡಿರ್ತಾರೆ. ಒಂದೊಮ್ಮೆ ಏನಾದರೂ ದಾಳಿಕೋರರು ಏನಾದರೂ ನೇರವಾಗಿ ಬಂದರೆ ಅವರನ್ನು ತಡೆಯೋದಕ್ಕೂ ಕೂಡ ಆಗೋದಿಲ್ಲ. ಇದು ATMಗಳಲ್ಲಿ ಆಗ್ತಾ ಇರುವಂಥ ವಿಚಾರಗಳಾದರೆ, ಬ್ಯಾಂಕ್ಗಳಿಗೆ ಹಣವನ್ನು ಏನು ಸಾಗಾಟ ಮಾಡಲಾಗುತ್ತೆ ಆ ವಾಹನದಲ್ಲಿ ಭಾರಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಒಂದು ವೆಹಿಕಲ್ನಲ್ಲಿ 5 ಜನ ಇರ್ತಾರೆ. 2 ಹಣವನ್ನು ಲೋಡ್ ಮಾಡೋರು, 2 ಭದ್ರತಾ ಸಿಬ್ಬಂದಿಗಳು, ಓರ್ವ ಡ್ರೈವರು. ಸೊ 5 ಜನರ ತಂಡ ಭಾರಿ ಭದ್ರತೆಯಲ್ಲಿ ಆಯಾ ಬ್ಯಾಂಕ್ಗಳಿಗೆ ಹಣ ಲೋಡ್ ಮಾಡುವಂಥದ್ದು, ATMಗಳಿಗೆ ಹಣ ಲೋಡ್ ಮಾಡುವಂಥದ್ದು ಕೂಡ ಮಾಡ್ತಾರೆ. ಒಂದಿಷ್ಟು ಪ್ರದೇಶಗಳಿದ್ದಾವೆ ಕರೆನ್ಸಿ ಚೆಸ್ಟ್ ಅಂತ ಹೇಳಿ. ಅಂದರೆ ಕರೆನ್ಸಿ ಚೆಸ್ಟ್ ಅನ್ನುವಂಥದ್ದು ಒಂದು ಪ್ರದೇಶ. ಆ ಪ್ರದೇಶದಲ್ಲೇ ಹಣವನ್ನು ಜಮಾವಣೆ ಮಾಡ್ತಾರೆ. ಅಲ್ಲಿಂದನೇ ಹಣವನ್ನು ತೆಗೆದುಕೊಂಡು ಬಂದು ನೇರವಾಗಿ ATMಗಳಿಗೆ, ಬ್ಯಾಂಕ್ಗಳಿಗೆ ಹಣವನ್ನು ಏನು ಲೋಡ್ ಮಾಡುವಂಥದ್ದು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಭದ್ರತಾ ವಿಭಾಗದ ಸಿಬ್ಬಂದಿಗಳು ತೀವ್ರ ನಿಗಾವನ್ನು ವಹಿಸ್ತಾರೆ. ಒಂದು ATMನ ಒಳಭಾಗಕ್ಕೆ ಹೋದರೆ ಒಳಭಾಗ ಹೊರಭಾಗ ಎಲ್ಲವನ್ನು ಕೂಡ ಕವರ್ ಮಾಡ್ತಾರೆ. ಎಲ್ಲ ರೀತಿಯಿಂದ ಕೂಡ ಭದ್ರತೆಯ ದೃಷ್ಟಿಕೋನದಿಂದ ನಿಗಾವನ್ನು ವಹಿಸ್ತಾರೆ. ಆದರೆ ATMಗಳ ವಿಚಾರಕ್ಕೆ ಬಂದರೆ, ATMಗಳಿಗೆ ಹಣವನ್ನು ಲೋಡ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಗನ್ಮ್ಯಾನ್ಗಳು ಇರ್ತಾರೆ, ಆದರೆ ಗನ್ನೇ ಇರೋದಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಸಮಸ್ಯೆಗಳು, ಅಂದರೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಅಷ್ಟು ನೆಗ್ಲಿಜಿಯನ್ಸ್ ಆಗಿ ಅದನ್ನು ಕಾಣಬಾರ್ದು. ಸೊ ಹಾಗಾಗಿ ATMಗಳ ಬಳಿ ಗನ್ಮ್ಯಾನ್ಗಳನ್ನು ನಿಯೋಜನೆ ಮಾಡಬೇಕು, ಜೊತೆಗೆ ಗನ್ಗಳನ್ನು ಕೂಡ ಕೊಡಬೇಕು. ಒಂದಿಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರ, ಆಯಾ ATMಗಳಲ್ಲಿ ಮಾತ್ರ ಈ ರೀತಿಯ ಭದ್ರತೆ ಇದೆ. ಉಳಿದಂತೆ ಎಲ್ಲ ಕಡೆನೂ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಭದ್ರತೆ ಇಲ್ಲ.